ಅಯ್ಯೋ ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ ಅತ್ತೆ, ಏನಾಗಲ್ಲ ಅಕ್ಕಾಗ. ಅಂಕಿತ ಅಕ್ಕ ಅದಕ್ಕೆ ಆರಾಮಾಗ್ತಾಳ. ಅತ್ತೆ ನೀವು ಸುಮ್ಮನೆ ಇರ್ರಿ. ಹೆಂಗೆ ಸುಮ್ಮನೆ ಇರಲಿ? ಎಲ್ಲ ಆಗಿದ್ದು ನಿಮ್ಮ ಅಣ್ಣನಿಂದ. ಅವನು ಮಾತ್ರ ನಾನು ಸುಮ್ಮನೆ ಬಿಡಂಗಿಲ್ಲ. ನನ್ನ ಮಗಳಿಗೆ ಏನಾರ ಆಗಲಿ, ಅವನು ಮಾತ್ರ ನಾನು ಸುಮ್ಮನೆ ಬಿಡಂಗಿಲ್ಲ. ನೋಡ್ದ್ಯಾ ಬಸಪ್ಪನ? ಮಗಳ ಕಣ್ಣು ಮುಚ್ಚಬೇಡ, ಮಗಳ ಕಣ್ಣು ಮುಚ್ಚಬೇಡ. ದವಾಖಾನಿಗೆ ಕರ್ಕೊಂಡು ಬಂದ. ನಿಂಗೆ ಏನಾಗಕ್ಕೆ ನಾ ಬಿಡಂಗಿಲ್ಲ ಮಗಳ, ಏನಾಗಕ್ಕೆ ನಾ ಬಿಡಂಗಿಲ್ಲ. ಅಪ್ಪ, ನಾನು ಇನ್ನ ಬದುಕಂಗಿಲ್ಲ ಅಂತ ಅನಿಸ್ತತಿ ಅಪ್ಪ. ಅಪ್ಪ, ಅಮ್ಮನ್ನ ಚೆನ್ನಾಗಿ ನೋಡ್ಕೋ ಅಪ್ಪ. ಡಾಕ್ಟರ್ ಅಯ್ಯೋ, ಏನಾಯ್ತು? ಯಾಕೆ ಈಗ ಆಗ್ತಾ ಇದೆ? ಏನಾಯ್ತು ಪೇಷಂಟ್ಗೆ? ಅಯ್ಯೋ, ನನ್ನ ಮಗಳು ವಿಷ ಕುಡಿದು ಬಿಟ್ಟಾಳೆ ಡಾಕ್ಟರ್. ಈಕಿನ ಜಲ್ದಿ ಆರಾಮ್ ಮಾಡ್ರಿ, ಆ ವಿಷ ಎಲ್ಲ ಹೊರಗೆ ತೆಗೀರಿ. ನಿಮ್ಮ ಕೈ ಮುಗಿತು, ನನ್ನ ಮಗಳನ್ನ ಬದುಕಿಸ್ಕೊಡ್ರಿ. ಅಯ್ಯೋ ಹೌದಾ, ಬನ್ನಿ ಇಲ್ಲಿ ಕರ್ಕೊಂಡು ಬನ್ನಿ, ಇಲ್ಲಿ ಮಲಗಿಸ್ ಬನ್ನಿ. ಅಯ್ಯೋ ನರ್ಸಮ್ಮ, ನನ್ನ ಮಗಳ ಕಣ್ಣ ಮುಚ್ಚಿಬಿಟ್ರು. ನೋಡು ನರ್ಸಮ್ಮ, ಏನಾರ ಮಾಡು, ನಿನ್ನ ಕೈ ಮುಗಿತು, ನಿನ್ನ ಕಾಲು ಬೀಳ್ತಾನು. ನನ್ನ ಮಗಳಿಗೆ ಏನೂ ಆಗಬಾರ್ದು. ಡಾಕ್ಟ್ರನ್ನ ಕರಿ ನರ್ಸಮ್ಮ, ಡಾಕ್ಟ್ರನ್ನ ಕರಿ. ನೋಡಿ, ನೀವು ಹೊರಗಡೆ ಹೋಗಿ ಬನ್ನಿ. ನಾವು ಏನು ಟ್ರೀಟ್ಮೆಂಟ್ ಕೊಡ್ಬೇಕು ಅನ್ನೋದು ನಮ್ಗೆ ಗೊತ್ತಿರ್ತೈತಿ. ನೀವು ಹೊರಗಡೆ ಹೋಗಿ ನಿಂತ್ಕೊಳ್ಳಿ, ನಾವು ಅವ್ರಿಗೆ ಎಲ್ಲ ಟ್ರೀಟ್ಮೆಂಟ್ನ ಕೊಡ್ತೀವಿ. ಡಾಕ್ಟ್ರ್ ಇವಾಗಲೇ ಬರ್ತಾ ಇದ್ದಾರೆ, ನೀವು ಹೊರಗಡೆ ಹೋಗಿ. ಸರಿ, ಈಗ ಹೊರಗೆ ಹೋಗ್ತಾರೆ. ಆದ್ರೆ ನನ್ನ ಮಗಳಿಗೆ ಏನೂ ಆಗಬಾರ್ದು. ಅಯ್ಯೋ, ಏನಾಗಲ್ಲ, ನೀವು ಹೊರಗಡೆ ಹೋಗ್ತಾರೆ ಸ್ವಲ್ಪ. ಪೇಷಂಟ್ ಕಂಡೀಷನ್ ಭಾಳ ಕ್ರಿಟಿಕಲ್ ಐತಿ. ಈಗ ಡಾಕ್ಟ್ರ್ ಬಂದು ಅದನ್ನ ಪಾಯ್ಸನ್ ಎಲ್ಲ ತೆಗಿಬೇಕು. ಈಗ ಗಂಟ್ಲಾಗ ಒಂದು ಪೈಪ್ ಹಾಕಿ ಆ ಪಾಯ್ಸನ್ ಎಲ್ಲ ತೆಗಿಲೇಬೇಕು. ಹೆಂಗೆ ಅದು ಮಾಡೋದು ಇವಾಗ? ಡಾಕ್ಟ್ರನ್ನ ಕರೀದು ನಾವೆಲ್ಲ ಇದನ್ನು ಮಾಡೋಕೆ ಬರೋಂಗಿಲ್ಲ. ಟಮಟ ಈ ಸಲಾನಿದು ಹಚ್ಚಿ ಹೋಗ್ತಾನೆ, ಡಾಕ್ಟ್ರನ್ನ ಕರ್ಕೊಂಡು ಬರ್ತಾನೆ. ಅತ್ತಿ, ಸಮಾಧಾನ ಮಾಡ್ಕೋರಿ. ಅಕ್ಕಾಗ ಏನಾಗೋದಿಲ್ಲ, ನೀವು ಹಿಂಗೆ ಅಳಬೇಡ್ರಿ. ಇಷ್ಟೊತ್ತನ ಅತ್ತಿಗೆ ಅನ್ನಕ್ಕೆ ಈಗ ಅಕ್ಕ ಅನ್ನಕತ್ತೇನ? ಯಾಕೆ ನಿಮ್ಮನ್ನ ಹಿಂಗೆ ಮಾಡಿದಂತ ಹೇಳಿ ನಿಮ್ಮ ಅಣ್ಣನ ಮ್ಯಾಗ ನಿನಗೂ ಸಿಟ್ಟು ಬರಾಕತ್ತೆ ಏನ? ಖುಷಿ ಆಗಕತ್ತದ? ಅಯ್ಯೋ, ಆಕೆಗೆ ಯಾಕೆ ಅಂತೀರಿ ನೀವು? ಹಾಂ, ನೋಡುವ ಮೀನವ, ಆಕೆನು ಏನು ಮಾಡ್ಯಾಳ ಹೇಳು? ಅವ್ರ ಅನ್ನ ಮಾಡಿರ ಆಕೆನು ಮಾಡ್ಬೇಕು. ಹಾಂ, ಬರ್ಲಿಕ್ಕೆ ಮಂಜವ್, ನಾನು ಸರಿಯಾಗಿ ಬುದ್ಧಿ ಹೇಳ್ತಾನೆ ಆಕೆಗೆ. ಅಲ್ಲಣ್ಣ, ನಿನ್ನ ಮಗಗೆ ಚಂದಗೆ ಬುದ್ಧಿ ಹೇಳಕ್ ಬರಂಗಿಲ್ಲ. ಈಗ ನನ್ನ ಮಗಳಿಗೆ ಏನಾರ ಆದ್ರೆ ನಾನು ಮತ್ತೆ ಅವನ್ನ ಸುಮ್ಮನೆ ಬಿಡಂಗಿಲ್ಲ. ಹಾಂ, ಅವನು ವಿಷ ಹಾಕಿ ಕೊಂದು ಬಿಡ್ತಾನೆ. ನಾನು ಜೈಲಿಗೆ ಹೋದ್ರೂ ಪರವಾಗಿಲ್ಲ, ನನ್ನ ಮಗಳಿಗೆ ಏನಾರ ಆಗೈತೆ ಅಂದ್ರೆ ನಾನು ಇದನ್ನ ಸುಮ್ಮನೆ ಬಿಡಂಗೇ ಇಲ್ಲ. ಹಾಂ ಅತ್ತಿ, ಸಮಾಧಾನ ಮಾಡ್ಕೋರಿ. ಅತ್ತಿಗೆಗೆ ಹಾಗೆಲ್ಲ ಏನೂ ಆಗೋಲ್ಲ. ಪಾಪ ಹೊಟ್ಟೆಗೆ ಬೇರೆ ಕೂಸೈತಿ, ಅದಕ್ಕೆ ಏನಾಗಿತ್ತು ಅಂತೇಳಿ ನನಗೆ ಚಿಂತೆ ಆಗಸತಿ. ಇಬ್ಬರಿಗೂ ಏನೂ ಆಗಬಾರ್ದು. ಆ ದೇವ್ರ ಹತ್ರ ನಾನು ಬೆಳ್ಕೋತೀನಿ, ಇಬ್ಬರು ಆರಾಮಾಗಿರ್ಬೇಕಂತ ಹೇಳಿ. ಸಮಾಧಾನ ಮಾಡ್ಕೋ ಅಮ್ಮ, ಹಾಗೆಲ್ಲ ಏನಾಗಲ್ಲ. ನೀ ಸಮಾಧಾನ ಮಾಡ್ಕೋ. ಆ ದೇವರು ಯಾರಿಗೂ ಏನಾಗಕ್ಕೆ ಬಿಡುವುದಿಲ್ಲ. ಹಾಂ, ಈಗ ತೊಗೊಂಡಾಳಕಿ, ಕೊಡ್ದಾಗ ಕರ್ಕೊಂಡು ಬಂದೇವಲ್ಲ, ಏನಾಗೋದಿಲ್ಲ. ಇನ್ನು ಬಾಳೋತ್ ಏನಾದರೂ ಆಗಿದ್ರೆ ಅದೆಲ್ಲ ಮೈ ಒಳಗೆ ಕೂಸಿಗೆ ಎಲ್ಲ ಇದಾಗಿಬಿಡ್ತಿತ್ತು. ಈಗ ಆಕಿ ಕೊಡ್ದಾದ್ರೆ ಕರ್ಕೊಂಬಂದ ನಾವು, ಅದು ಏನೂ ಆಗೋದಿಲ್ಲ. ನೀ ಏನು ಯೋಚನೆ ಮಾಡಬೇಡ. ಹಾಂ ಅಪ್ಪ, ಅತ್ತೆಗೆ ಎಷ್ಟು ಹೇಳಿದ್ರು ಸಮಾಧಾನ ಆಗತ್ತಿಲ್ಲ. ಅವ್ರಿಗೆ ಕೋಪನೂ ಬಂದ್ಬಿಟ್ಟತಿ. ಅಮ್ಮ ಯಾಕೆ ಈ ರೀತಿ ಮಾಡಿದ್ಲು? ಅವಾಗ ಒಂದಿಟ್ಟು ಗೊತ್ತಾಗಂಗಿಲ್ಲೇನ? ಅಕ್ಕಿ ಹೊಟ್ಟಿದಾಳು, ಮನೆ ಬಿಟ್ಟು ಕಳಿಸ್ಬೇಕೋ ಬೇಡೋ, ನಾವು ಅನ್ನ ಬುದ್ಧಿ ಹೇಳ್ಬೇಕಂತ ಗೊತ್ತಾಗಂಗಿಲ್ಲ ಅವಾಗ. ಅವ್ವ ಒಂದೆರಡು ತಪ್ಪ ಮಾಡಂಗಿಲ್ಲ. ಇಷ್ಟು ದಿನ ಸುಂದ್ರಿ ಅಕ್ಕಗೆ ತೊಂದರೆ ಕೊಡ್ತಿದ್ಲು. ಈಗ ಪಾಪ ಇವ್ರಿಗೆ ಹೊಟ್ಟೆ ಕೂಸೈತೆ ಅನ್ನೋದ್ರ ನೋಡಕ್ ಬೇಡ ಅವ್ವ. ನಾಳೆ ನನಗೂ ಇವ್ರು ಹಂಗೆ ಮಾಡಿದ್ರೆ ಇವ್ರಿಗೆ ಏನು ವ್ಯತ್ಯಾಸ ಇರ್ತೈತಿ? ಬರಲಿ, ನಾನು ಚಂದಾಗ ಬುದ್ಧಿ ಕೇಳ್ತಾನವ್ವನ. ಅಲ್ಲ, ಇನ್ನೂ ಬುದ್ಧಿ ಬರುವತ್ತಾದ್ರೆ ಹೆಂಗೆ ಅಕ್ಕಿಗೆ? ಮದುವೆಗೆ ಎಷ್ಟು ವರ್ಷ ಆಯ್ತಾ? ಛೇ, ಏನು ಮಾಡಲಿ ಮಗಳು, ನಾನು ನಿಮ್ಮ ಅವ್ವ ಅಂತಾಗ ಸಿಕ್ಕಿಬಿಟ್ಟಾಳ. ನನಗೆ ಏನು ಮಾಡ್ಬೇಕಂತ ತಿಳಿದಂಗೆ ಆಗೈತೆ. ನನಗೆ ಜೀವನದಾಗ ಬರೀ ಕಷ್ಟನೇ ನೋಡ್ಕೊತ ಬಂದ. ನನಗೆ ನನ್ನ ಮಗಳೂ ಕಷ್ಟ ನೋಡ್ಕೊತ ಬರುವಂಗೆ ಮಾಡಿದ್ಲು. ಅಷ್ಟೇ ಅಲ್ದ, ಈಗ ಚಂದಾಗ ಬಾಳ್ವೆ ಮಾಡೋದು ಬಿಟ್ಟು ಇಂಥದ್ದೆಲ್ಲ ಎದಕ್ಕೆ ಬೇಕಾಗಿತ್ತು ಆಕಿಗೆ? ಮಗಗೆ ಬುದ್ಧಿ ಹೇಳಿ ಸೊಸಿ ಜೊತೆ ಚಂದಾಗ ಸಂಸಾರ ಮಾಡೋದನ್ನ ಕಲಿಸ್ಕೊಡ್ಬೇಕು. ಅದನ್ನು ಬಿಟ್ಟು ಅವ್ನು ಹೇಳಿದಂಗೆ ಕುನ್ಕೊಂತ ಹೋದ್ರೆ ನಾಳೆ ಸಸಿ ಒಂದು ಕಡೆ, ಮಗ ಒಂದು ಕಡೆ ದಿಕ್ಕಾಪಾಲಾಗಂಗಿಲ್ಲ. ಹಾಂ, ನಾವು ಮೂರು ಮುಂದೆ ನಮ್ಮ ಮಾನ ಮರ್ಯಾದೆ ಹೋಗತ್ತೆ ಅನ್ನೋದು ಖಬರ್ ಇಲ್ಲ ಆಕಿಗೆ. ಏನು ಮಾಡಲಿ ಹೇಳಿ? ನನಗರ ಸಾಕಾಗಿ ಹೋಗೈತೆ ಆಕಿ ಸಲುವಾಗಿ. ಎಷ್ಟು ಬುದ್ಧಿ ಹೇಳಬೇಕು, ಹೇಳಿ ನಾನು ಸಣ್ಣ ಆಗಿಬಿಟ್ಟೆನು. ಏನು ಮಗಳ ಕಡೆಯಿಂದ ಕೇಳೋದು ಒಂದು ಬಾಕಿ ಉಳ್ದೈತಿ. ಬರ್ತಾಳಿ ಕುನ್ಕೊಂತ ನುಲ್ಕೊಂತ ಅವಾಗ ಹೇಳಾಕಿ ಚಂದಾಗ ಬುದ್ಧಿ ಹೇಳಾಕಿಗೆ. ಇಲ್ಲಪ್ಪ, ಅವ್ವ ಬರಲಿ, ಚಂದಾಗ ಬುದ್ಧಿ ಹೇಳ್ತಾನೆ ಆಕಿಗೆ. ಎಲ್ಲ ಈ ರೀತಿ ಯಾರು ಮಾಡ್ತಾರೇನು? ಈಗ ನಾ ಇಲ್ಲಿ ಹೋದ್ನಿ ಅಂದ್ರೆ ಎಲ್ಲರೂ ನನ್ನ ಮೇಲೆ ಒದರ್ತಾರ. ನಾನು ಹೋಗ್ಕೊಂತ ಬಡ್ಕೊಂತ ಹೋಗ್ಬೇಕೀಗಿಲ್ಲಿ. ಎಲ್ಲ ನನ್ನ ಮಗನ ಮ್ಯಾಗ ತಪ್ಪಂತ ಹಾಕ್ಬೇಕಿಲ್ಲಿ. ಇಲ್ಲಾಂದ್ರೆ ನನ್ನನ್ನು ಕೆಟ್ಟದನ್ನ ಮಾಡ್ತಾರೆ. ಮೊದಲು ದೊಡ್ಡ ದವಾಖಾನೆ ಬೇರೆ ಕರ್ಕೊಂಬಂದಾರ. ಈಗ ಮತ್ತೆಲ್ಲ ನೀನು ಮಾಡಿದಿ, ನೀನು ಹಾಕಂತ ನನಗೆ ನಿಲ್ತಾರ. ಮತ್ತೇನು ಮಾಡೋದು? ಲವ ಹೋಗ್ಕೊಂತ ಹೋಗೋಣ ತಡಿ. ಅಯ್ಯೋ 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 ದೇವ್ರ, ಯಾಕಪ್ಪ ನಮ್ಗೆ ಹಿಂಗೆ ಮಾಡ್ತಿದ್ದೀ? ಯಾಕೆ ಹಿಂಗೆ ಮಾಡ್ತಿದ್ದೀ? ಅಯ್ಯೋ ದೇವ್ರ ಶಿವಣಿ, ನೀನು ಹಿಂಗೆ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಕಿಲ್ಲಪ್ಪ. ನೀನು ಹಿಂಗೆ ಮಾಡ್ತೀಯ ಅಂತ ಅನ್ಕೊಂಡಿರ್ಕಿಲ್ಲ. ನಮ್ಮ ಮನೆಗೆ ಯಾಕೆ ಇಂಥ ತಂದಿಟ್ಟು ಬಿಟ್ಟಿದ್ದೀ? ನನ್ನ ಸಸಿ ವಿಷ ಕುಡಿಯೋಂಗೆ ಯಾಕೆ ಮಾಡಿದಿ? ಅಯ್ಯೋ ದೇವ್ರ, ಏನಾಯ್ತು ನನ್ನ ಸಸಿಗೆ?
ಅಯ್ಯೋ 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 ಎಲ್ಲ ಆಗಿದ್ದು ನನ್ನಿಂದನ ಎಲ್ಲ ಆಗಿದ್ದು ಏನು ಮಾಡೋದು ಯವ್ವ ಏನು ಮಾಡೋದು ನಮ್ಮ ಮನೆಯದು ಇದು ಚಲೋ ಇಲ್ಲ ಅನಿಸುತ್ತೆ ಯವ್ವ ಏನು ಮಾಡಲಿ ನನ್ನ ಸೊಸಿ ಹಿಂಗಾಗ್ಬಿಡ್ತಲ್ಲ ಅಯ್ಯೋ ನನ್ನ ಮೊಮ್ಮಗ ಏನ್ರ ಅದು ಏನು ಮಾಡೋದು ದೇವ್ರ ನೀನ ಕಾಪಾಡಯ್ಯಪ್ಪ ಯವ್ವ ಸಾಕ ಸುಮ್ಮನಿರು ಈ ನಾಟಕಕ್ಕೆಲ್ಲ ಇಲ್ಲಿ ಯಾರು ಇದನ್ನ ಮಾಡಂಗಿಲ್ಲ ಯಾಕೆ ಹಿಂಗೆ ಮಾಡಿದಿ ಅದಕ್ಕೇನು ಯಾಕೆ ಮನೆಯಿಂದ ಹೊರಗೆ ಹಾಕಿದಿ ಹಾಂ ಯಾಕೆ ಹೊರಗೆ ಹಾಕಿದಿ ಹೇಳ ಏನಿವ ಹಿಂಗೆ ಕೇಳಾಕತ್ತಿದಿ ಮಗಳ ನಾನು ಯಾಕೆ ನನ್ನ ಸೊಸಿನ ಮನೆ ಬಿಟ್ಟು ಹೊರಗೆ ಹಾಕ್ಲಿ ನಿಮ್ಮನ್ನ ಎಲ್ಲ ಮಾಡಿರೋದು ನಾನಲ್ಲ ಇವ ನಾನು ಯಾಕೆ ನನ್ನ ಮನೆ ಮಹಾಲಕ್ಷ್ಮಿನ ಮನೆ ಬಿಟ್ಟು ಹೊರಗೆ ಹಾಕ್ಲಿ ಎಷ್ಟು ಬ್ಯಾಡ ಅಂದ್ರೂ ಕುತ್ತಿಗೆ ಹಿಡ್ದ ಹೊರಗೆ ದಬ್ಬ್ಯಾನ ಹಂಗೆ ಅವಂಗ ಚಂದಗ ಪಾಠ ಕಲಿಸ್ಬೇಕಂತೇಳಿ ಬೈದ ಮನೆ ಬಿಟ್ಟು ಹೊರಗೆ ಹಾಕ್ಯಾನ ಅವನ ಮನೆಯಾಗಿಲ್ಲ ಅವನ ಈಕಿನ ಒಳಗೆ ಹಾಕಿದ ಬಾ ಅಂದ್ರೆ ಈಕೆ ಕೇಳಿಲ್ಲ ನಾನು ನಮ್ಮ ಅವ್ವನ ಮನೆಗೆ ಹೋಗಾಕಿನ ಅಂತ ಈಕೆ ಬಂದ್ಲು ಇಲ್ಲಿ ಬಂದು ನೋಡಿದ್ರೆ ವಿಸಾ ಕುಡ್ದಾಳ ನಾನು ಏನು ಮಾಡಲಿ ಹೇಳ ಎಲ್ಲರೂ ನನ್ನ ಮೇಲೆ ಹೋಗೋ ಸಾಯ್ರಿ ಸಾಕು ಸುಮ್ಮನೆ ಇರ್ಬೇ ಅದಕ್ಕೆ ಬಂದ ನಮಗೆಲ್ಲ ಹೇಳಿದಾಳ ನೀನು ನನ್ನ ಜೊತೆ ಸೇರಿ ಕೆಲಸ ಮನೆ ಬಿಟ್ಟು ಹೋಗಂಗೆ ಅಂತ ಹಾಂ ನೀನು ಯಾಕೆ ಮನೆ ಬಿಟ್ಟು ಹೋಗಂತಂದು ಅಲ್ಲ ನಿನಗೆ ಎಷ್ಟು ಅಧಿಕಾರ ಐತಲ್ಲ ಆ ಮನೆಗಿರಾಗ ಅಷ್ಟು ಅಧಿಕಾರನೂ ಅತಿಗೂ ಐತಿ ನೀನು ಆ ಮನೆ ಸೊಸೆಯಾಗಿ ಬಂದಿದ್ದಿ ಆಕಿನೂ ಆ ಮನೆ ಸೊಸೆಯಾಗಿ ಬಂದಾಳ ಅಂತಂದ್ರಾಗ ನೀನು ಯಾರು ಮನೆ ಬಿಟ್ಟು ಹೋಗಂತ ಹೇಳಕ ಹಾಂ ಅದೇ ನೀ ಕಟ್ಸಿದ್ದಿ ಮನೆ ಇಲ್ಲ ನಮ್ಮಪ್ಪ ಕಟ್ಸ್ಯಾನ ಅಪ್ಪ ಹೋಗಂದ ಬರಬೇಕಾಗಿತ್ತು ನೀನು ನಿನ್ನ ಮಗ ಸೇರಿಸಿ ಯಾಕೆ ಮನೆ ಬಿಟ್ಟು ಹೋಗಂತಂದ್ರಿ ಈಗ ಅತ್ತಿನೂ ನನಗೆ ಮನೆ ಬಿಟ್ಟು ಹೋಗನ್ನತ್ತಾರ ಹಂಗಾರೆ ನಾನು ಈಗ ಗಂಡನ ಬಿಟ್ಟು ಬಂದು ಮನೆ ಕುಂದ್ರಲಿ ಆಯ್ತು ನಾನು ಅಷ್ಟ ಮಾಡ್ತೇನೆ ಅತ್ತಿ ಹೋಗಂದಾರೋ ನಾನು ಗಂಡನ ಬಿಟ್ಟು ಬಂದು ಮನೆ ಕುಂದಿರ್ತೇನೋ ಮಂದೆಲ್ಲ ಕೇಳಿದ್ರೆ ಹಿಂಗೆ ಹೇಳ್ತಾನೆ ನಮ್ಮ ಅವು ಮಾಡಿರೋ ಕಚಡ ಕೆಲಸಕ್ಕೆ ನನ್ನ ಅತ್ತಿ ಮರಿ ಬಿಟ್ಟು ಕಳಿಸಿದ ಹೊರಗೆ ಹಾಕಿದಾಳು ಅದಕ್ಕೆ ಇಲ್ಲಿ ಬಂದ ಗಂಡನ ಬಿಟ್ಟು ಕುಂತಾನಂತ ಹೇಳ್ತಾನೆ ಏನು ಮಾಡ್ತಿದ್ದಿ ಮಾಡ್ಕೇನು ಅಯ್ಯೋ ಹಂಗೆ ಮಾಡಬೇಡವಾ ಮೀನಾ ಹಾಗೆ ಮಾಡಬೇಡ ನನ್ನ ಮಗಳದ್ದು ಏನು ತಪ್ಪಿಲ್ಲ ಆಕೆ ಬಂಗಾರದಂತ ಆಕೆ ಈಗ ನನ್ನ ಮಗ ಮಾಡಿರೋ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸಕತ್ತಾನ ಅಂತಂದ್ರೆ ನನ್ನ ಸೊಸೆ ಶಿಕ್ಷೆ ಅನುಭವಿಸತ್ತಾಳ ಇನ್ನು ನನ್ನ ಮಗಳಿಗೆ ಶಿಕ್ಷೆ ಕೊಡಬೇಡ ಪಾಪ ಅದು ಏನು ತಿಳಿದಿರೋದು ಅಲ್ವೇ ಚಿಗುವ ನೀ ಹಿಂಗೆ ಮಾಡ್ತೀಯ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಕಿಲ್ಲ ಅಲ್ಲ ನೀನು ನನ್ನ ಸ್ವಂತ ತಾಯಿ ಥರ ನೋಡಿದ್ನಿ ನಾನು ಅನ್ನ ಅಂದ್ರೆ ಅಣ್ಣನ ಹೆಂಡತಿ ಅತ್ತಿಗೆ ಅಂತಾರ ನಿನಗೆ ಅತ್ತಿಗೆ ಅಂತಲೂ ಕರೀಲಿಲ್ಲ ನಾನು ಚಿಗೋ ಅಂತೀನಿ ಅಂಟಿ ಆಗ್ತಿದ್ನಿ ನೀನು ಹಾಂ ನಿಮ್ಮ ಅಣ್ಣನ ಹೆಂಡತಿ ಅದನ್ನ ನಾನು ಅದನ್ನಾರ ನೀನು ಆದ್ನಿ ಹಾಂ ಯಾಕೆ ಬೇ ಹಿಂಗೆ ಮಾಡಿದಿ ಮಂದಿ ನಾನು ಅಲ್ಲ ನನ್ನ ಮಗಳು ನಿನಗೆ ಏನು ಆಗ್ತಾಳ ಹಾಂ ಸೊಸಿ ಆಕಿನ ಚಂದಾಗ ಮನೆಯನ್ನಾಗಿ ಅಂತ ನೋಡ್ಕೋಬೇಕು ನಿನ್ನ ಮಗಳು ನಾನು ಬಂಗಾರದಂಗೆ ನೋಡ್ಕೊಡೋಣ ಏನ್ರ ಅನ್ನಕ್ಕಿಗೆ ತೊಂದರೆ ಕೊಟ್ಟ ನಾನು ಕೇಳು ಏನರ ಹೇಳ ಅನ್ನಕ್ಕೆ ನಿನಗೆ ಆದ್ರೆ ನೀನು ನನ್ನ ಮಗಳ ಬಂದು ದವಾಖಾನೆ ಮಲ್ಕೋಂಗೆ ಮಾಡಿಬಿಟ್ಟಲ್ಲ ನಿನಗೆ ನಾಚಿಕೆದು ಬರ್ತದ ಏನ ನಿಮ್ಮನ್ನ ಬಂದ್ರಡಿನ ಸುಮ್ಮನೆ ಬಿಡಂಗಿಲ್ಲ ನನಗೆ ಸಹಿಸ್ಕೊಂಡು ಸಾಕಾಗೈತೆ ಬೇಯವ್ವ ಸಾಕಾಗೈತೆ ನನ್ನ ಮಗಳಿಗೆ ಏನರ ಆದ್ರೆ ನಿನ್ನ ಮಗನ ಮಾತ್ರ ನಾನು ಸುಮ್ಮನೆ ಬಿಡಂಗೇ ಇಲ್ಲ ಹಾಂ ನಿನ್ನ ಮಗಳ ಮನೆ ಬಿಟ್ಟು ಹೊರಗೆ ಹಾಕಿದ್ದೆ ನಾನು ಕರ್ಕೊಂಡು ಹೋಗ್ಬೇಕಷ್ಟ ನನ್ನ ಮನೆಗೆ ಇರುವಂಗಿಲ್ಲ ಆಕೆ ನನ್ನ ಮಗಳು ನನ್ನ ಮನೆಗೆ ಇರ್ತಾಳೆ ನಿನ್ನ ಮಗಳು ನಿನ್ನ ಮನೆಗೆ ಇಟ್ಕೊಂಡಿರ ಹಾಂ ನಮ್ಮ ಮನೆ ಮಾನ ಮರ್ಯಾದಿಲ್ಲ ಹೆಂಗೆ ಉಂಟಲ್ಲ ಹಂಗೆ ನಿಂದು ಹೋಗ್ಲಿ ಅವಾಗ ಗೊತ್ತಾಕತ್ತೆ ನಿನಗೆ ಅಟ್ಟ ಮಟ ನಿನಗೆ ಬುದ್ಧಿ ಬರಂಗಿಲ್ಲ ಯಾಕಂದ್ರೆ ನಿನ್ನ ಮಗಳಿಗೆ ಚಂದಾಗ ಸಂಸಾರ ಮಾಡ್ಕೊಂಡಿರ್ತಾಳೆ ನೋಡ ಇಲ್ಲಿ ನನ್ನ ಮಗಳು ಬಂದ ಕಷ್ಟ ಅನ್ಭವಿಸ್ಬೇಕು ತವ್ರ ಮನೆಗೆ ಬಂದು ಕುಂತ್ಯಾ ನಮ್ಮಪ್ಪ ನಮ್ಮ ಹೋಗಿ ತೊಂದರೆ ಕೊಡಕತ್ತಾನ ಅಂತ ಹೇಳಿ ಹಾಂ ಹಂಗೇನು ರೆಡಿ ಮಾಡ್ತಾರಂತ ಅನ್ಕೊಂಡ್ರೆ ನಾನು ಬಿಡುವುದಿಲ್ಲ ಹಾಂ ಅದಕ್ಕೆ ನಿನ್ನ ಮಗಳು ಅನುಭವಿಸ್ಲಿ ಆಕಿನ ಅದಕ್ಕೆ ನಿನ್ನ ಜೊತೆ ಕಳಿಸ್ತಾನೋ ಕರ್ಕೊಂಡು ಹೋಗು ಅತ್ತೆ ನೀವು ಹೇಳೋದಕ್ಕಿಂತ ಮುಂಚೆ ನಾನು ಹೊಕ್ಕನ ಅತ್ತೆ ಯಾಕಂದ್ರೆ ಅವಾಗ ಬುದ್ಧಿ ಬರ್ಬೇಕಂದ್ರೆ ನೀವು ಕಳಿಸಿದಾರೆ ಅಂತೇಳಿ ನಾನು ಅಲ್ಲಿ ಹೋಗಿ ಕುಂದಿರ್ಬೇಕು ನೀವು ನನ್ನ ತಾಯಿಗಿಂತ ಹೆಚ್ಚು ನೋಡ್ಕೋತೀರಿ ಆದ್ರೆ ನಿಮ್ಮ ಮೇಲೆ ಕೆಟ್ಟ ಅಪಾದನೆ ತೊಗೊಂಡು ಕಾಸ ನಾನು ಹೋಗಂಗಿಲ್ಲ ನಾನು ಅನ್ಕೋತಾನೆ ನಮ್ಮ ಅವ್ವ ಹಿಂಗೆ ಮಾಡ್ಯಾಳ ಅಂತೇಳಿ ನಾನು ಮನೆ ಬಿಟ್ಟು ಬಂದನು ನಮ್ಮ ಅವ್ಗೆ ಬುದ್ಧಿ ಬರಲಿ ಅಂತ ಹೇಳ್ತಾನೆ ನಮ್ಮ ಅತ್ತಿ ದೇವ್ರಂತಾಕಿ ನನಗೆ ಅಷ್ಟೆಲ್ಲ ನಮ್ಮ ಅವ್ವ ಮಾಡಿದ್ರು ನಾನು ಇಲ್ಲೇ ಇರಂತ ಕೆಲಸ ಅಂದ್ಲು ಆದ್ರೆ ನಾನು ಹೊಕ್ಕನಂತ ಬಂದನಂತ ಕೆಲಸ ಹೇಳ್ತಾನೆ ನಾನು ನಿಮ್ಮ ಮೇಲೆ ಹಾಕಂಗಿಲ್ಲ ಯಾಕಂದ್ರೆ ನೀವು ದೇವ್ರಂತವ್ರಿಗೆ ಈ ದೆವ್ವ ಮೆಡ್ಕೊಂಡಿರೋರ್ಗೆ ಬುದ್ಧಿ ತರಿಸ್ಬೇಕಂದ್ರೆ ನಾನು ಮಾಡಲೇಬೇಕು ಬಂದಾಳನಕ್ಕೆ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದ್ರಿ ಎಲ್ಲೂ ಚಲೋದ್ರಿ ಅಂತ ಅನ್ಕೊಂಡಿನಿ ನಮ್ಮ ವಿಡಿಯೋಸ್ ಹೆಂಗೆ ಬರತ್ತಾವು ನೋಡ್ರಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ ಆಲ್ ಅಂತ ಟೈಪ್ ಮಾಡಿರಿ ನಾನೇನಾದ್ರು ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ ನೀವು ನೋಡ್ಬೋದು ಅಂತ ಹೇಳ್ತಾ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಹಾಗೆ UK ಕನ್ನಡ ಕಾರ್ಟೂನ್ ಸೀರಿಯಲ್ ಕನ್ನಡ ಚಾನಲಲ್ಲಿ ಜೀವನದಲ್ಲಿ ನೋವನ್ನೇ ಕಂಡಿರುವಂಥ ಒಂದು ಹುಡುಗಿಯ ಕತೆ ಬರ್ತೈತಿ ಮತ್ತು ಇನ್ನೂ ಅದ್ರ ಜೊತೆಗೆ ಡೈಲಿ ಒಂದೊಂದು ಎಪಿಸೋಡ್ಗಳು ಬರಾಕತ್ತಾವು ನಿಮ್ಗೆ ಇಷ್ಟ ಆಗಲಿ ಅಂತ ಡೈಲಿ ಒಂದೊಂದು ಎಪಿಸೋಡ್ಗಳನ್ನ ತೊಗೊಂಬರ್ತಾ ಇದ್ದೀನಿ ಸೊ ಅದನ್ನು ಕೂಡ ನೋಡಿ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್